ಸಂಘಟಿತವಾಗಿ ತಮ್ಮ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗುವಂಥವ್ರು, ಬಿದ್ದ ಸಮುದಾಯದ ಬಗ್ಗೆ ಅತ್ಯಂತ ಕಾಳಜಿ ಇದ್ದಂಥವ್ರು ಅಂತೇಳಿ. ಮತ್ತು ಈ ಸರ್ಕಾರಿ ದವಾಖಾನೆಗಳಿಗೆ ಇನ್ನೊಂದು ಕಡೆ ಹೋಗೋರು ಯಾರು? ಬಿದ್ದ ಸಮುದಾಯ, ಕೆಳಗಿನ ಸಮುದಾಯ. ಮೇಲೆ ದುಡ್ಡು ಇದ್ದಂಥವ್ರು ಎಲ್ಲೋ ತೋರಿಸ್ಕೊಂಡು ಬಂದುಬಿಡ್ತಿರ್ತಾರೆ. ಅವ್ರ ಬಗ್ಗೆ ವರಿ ಮಾಡೋದು, ಈ ಜನರ ಬಗ್ಗೆ ವರಿ ಮಾಡಬೇಕಾಗಿದ್ದು ನಮ್ಮ ಅಲ್ಲಿಯ ಶಾಸಕರದ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ದವಾಖಾನೆ ಮತ್ತು ಸ್ಕೂಲ್ ಇವೆರಡು ಬಹಳ ಮಹತ್ವದ್ದು. ಅವೆರಡು ಇದ್ದಪ್ಪ ಅಂತಂದ್ರೆ ಎಷ್ಟೋ ಬೇಗ ಅಷ್ಟಲ್ಲಿ ಜ್ಞಾನದ ಒಂದು ಕೇಂದ್ರ ಸ್ಟಾರ್ಟ್ ಆಗಿಬಿಡ್ತದೆ ಅಂತೇಳಿ. ಆ ದಿಶೆಯಲ್ಲಿ ಒಂದನೇದ್ದು ಅಲ್ಲಿ ಪದವಿ ಕಾಲೇಜು ಜೊತೆಗೆ PUCವರೆಗೆ ಸೈನ್ಸ್ ಇದನ್ನು ತರಲೇಬೇಕಂತ ಅವಶ್ಯಕತೆ. ಸುತ್ತಮುತ್ತ ಹಳ್ಳಿಗಳಿದ್ದಾವೆ, 44 ಹಳ್ಳಿಗಳಿದ್ದಾವೆ ಅಂತ ಹೇಳ್ತಾರೆ ಜನ. ಅದು ಆಗುವಂಥದ್ದು. ಮಂದದೇ ಕಾಲಕ್ಕೆ ಇನ್ನೇನಪ್ಪ ಅಂದ್ರೆ ಸರ್ಕಾರಿ ಪದವಿ ಕಾಲೇಜ್ ಜೊತೆಗೆ ಉಪನೋಂದಣಿ ಕಚೇರಿ ಬರಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸ್ಥಾಪಿಸಲಿ ಅಂತ ಯುವಕರ ಒತ್ತಾಯ ಮಾಡಿ ಮನೆಯವರು ತಮ್ಮ ಒಂದು ಬೇಡಿಕೆಗಳನ್ನು ಬಾಲಚಂದ್ರ ಜಾರಕಿಹೊಳಿ ಮುಂದಿಟ್ಟಿದ್ದಾರೆ. ಅವರು ಶಿಕ್ಷಣ ಕ್ಷೇತ್ರ ಜೊತೆಗೆ ಆರೋಗ್ಯ ಇವು ಎರಡರ ಬಗ್ಗೆ ಆದ್ಯ ಕರ್ತವ್ಯವನ್ನು ವಹಿಸಬೇಕಾಗಿದ್ದು ಅವ್ರ ಕೆಲಸನೂ ಹೌದು. ಮತ್ತು ಇನ್ನೊಂದು ಅವ್ರಿಗೆ ಗೊತ್ತದ, ಈ ದೇಶದ ಶೇಕಡ ದಲಿತ, ಹಿಂದುಳಿದ, ಆದಿವಾಸಿ ಮತ್ತು ಮೈನಾರಿಟಿ ಕೂಡಿಸಿದ್ರೆ 85% ಜನ ಇದ್ದಾರೆ ಅನ್ನೋದು ಈಗಾಗಲೇ ಒಂದು ಅಂದಾಜು. ಈಗಾಗಲೇ ನಿತೀಶ್ ಕುಮಾರ್ ಅವರು ಸಹಿತ ಸರ್ವೆ ಮಾಡಿದ್ದಾರೆ, ನಮ್ಮಲ್ಲಿ ಸರ್ವೆ ಆಗ್ಯದ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮಾಡಿದ್ದಾರೆ. ಆ ಸಮುದಾಯಕ್ಕೆ ಬೇಕಾಗಿದ್ದು ಅಲ್ಲಿ ಹಣವಂತರು ಇಲ್ಲ ಅಂದಾಗ ಪಾಪ ಅವ್ರಿಗೆ ತೋರಿಸ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಕಲಿಸುವಂಥ ಶಕ್ತಿ ಇರೋದಿಲ್ಲ. ಅದರಲ್ಲೂ ಸೈನ್ಸ್ PUC ಓದುವಂಥ ಅನಿವಾರ್ಯತೆ ಇವತ್ತು ಭಾಳ ಅದ. ಈ ಎಲ್ಲ ನೆಲೆಯಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇವೆಲ್ಲ ಕೆಲಸಗಳನ್ನ ಕೌಜಲಗಿ ಊರಿಗೆ ಅಥವಾ ಕೌಜಲಗಿ ಸುತ್ತಮುತ್ತ ಗ್ರಾಮದ ಜನಕ್ಕೆ ಹೆಲ್ಪ್ ಆಗುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಇಲ್ಲಿವರೆಗೆ ಅವರಿಗೆ ಇದ್ದಂಥ ಒಂದು ಹೆಸರು ಅದ. ಇಲ್ಲಪ್ಪ ಕೊಳಗೈ ದಾಣಿದ್ದಾರೆ, ಹೋದವ್ರಿಗೆ ಇಲ್ಲ ಅನ್ನೋದಿಲ್ಲ ಅನ್ನುವಂಥ ಮಾತನ್ನು ಅದು ಮತ್ತೊಮ್ಮೆ ಪ್ರೂವ್ ಮಾಡಿದಂಗೆ ಆಗ್ತದೆ. ಅದು ಮೂಡಲಿಗೆಯಲ್ಲಿ ಹೋರಾಟಗಾರರಿದ್ದರು, ಅದೇ ಕಾಲಕ್ಕೆ ಹೋರಾಟಗಾರರಿದ್ದರು. ಅವ್ರ ಹೋರಾಟದ ಜೊತೆಗೆ ಅಲ್ಲಿ ಸ್ಪಂದಿಸುವಂಥ ಈ ನಮ್ಮ ಶಾಸಕರು ಎಲ್ಲರೂ ಪ್ರಯತ್ನ ಮಾಡಿದಾಗ ಅದು ತಾಲೂಕಾಗಿ ಘೋಷಣೆ